ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರಸಭರಿತ ಗುಲಾಬ್ ಜಾಮೂನ್ ಮಾಡೋದ್ರಿ. ಬರೀ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು MTR ಗುಲಾಬ್ ಜಾಮೂನ್ ಮಾಡೋಕ್ಕೆ MTR ರೆಡಿ ಮಿಕ್ಸ್ ಗುಲಾಬ್ ಜಾಮೂನ್ ಪಾಕೆಟ್ ತೊಗೊಂಡೇನಿ. ನೋಡಿ ನಾನು ಈಗ ಮೊದಲಿಗೆ ಒಂದು ಪಾಕೆಟ್ ಕಟ್ ಮಾಡಿ ಹಾಕೊಳಕತ್ತೀನಿ. ಇವಾಗ ಸ್ವಲ್ಪ ಹಾಲು ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಜಾಸ್ತಿ ಪ್ರೆಷರ್ ಏನು ಹಾಕಿ ಇದನ್ನ ನಾದೋದು ಬೇಡ. ಯಾಕಂದ್ರೆ ಜಾಸ್ತಿ ಪ್ರೆಷರ್ ಹಾಕಿ ನಾದಿದ್ವಿ ಅಂದ್ರೆ ಒಳಗೆ ಗಟ್ಟಿಯಾಗಿ ಸಿಗ್ತೈತ್ರಿ. ಇದೇ ರೀತಿಯಾಗಿ ನಾವು ನೋಡಿ ಈ ರೀತಿಯಾಗಿ ಹಿಂಗೆ ನಾದಿಕೊಂಡ್ವಿ ಅಂದ್ರೆ ಗಟ್ಟಿಯಾಗಿ ಸಿಗಲ್ರಿ. ನೋಡಿ, ಇದನ್ನ ಹಿಂಗ ಇದೇ ರೀತಿಯಾಗಿ ನಾವು ನೆನೆಲಿಕ್ಕೆ ಇಡೋಣ. ಈಗ ನೋಡಿ, ನಾವೀಗ ಹಿಟ್ಟು ನೆನೆಲಿಕ್ಕೆ ಇಟ್ಟು ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನೊಂದು ಪಾತ್ರೆನ ಕಾಯ್ಲಿಕ್ಕೆ ಇಡತ್ತೇನ್ರಿ. ಇದಕ್ಕೀಗ ನಾವು ಸಕ್ಕರೆನ ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದು ಸಕ್ಕರೆನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ನಾನು ಎಷ್ಟು ನೀರು ಹಾಕ್ಕೊಂಡೇನೀಗ ಸಕ್ಕರೆನ ಕೈ ಆಡ್ಕೊತಾರಲ್ರಿ. ಇದು ಸಕ್ಕರೆ ಎಲ್ಲ ಕರಗಿ ಪಾಕ ಬರ್ಬೇಕ್ರಿ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗೈತಿ. ಸ್ವಲ್ಪ ಇದು ಕುದೀಲಿ. ನೋಡಿ, ಈಗ ಕುದಿಯಾಕ ಹಚ್ಚಿದ್ದಿದೆ. ನಾವೀಗ ಇದು ಕುದಿಯಾಕ ಹಚ್ಚಿತ್ತಲ್ರಿ, ಏಲಕ್ಕಿನ ಜಜ್ಕೊಂಡನಿ ಈಗ ಹಾಕಿ. ನೋಡ್ರಿ, ಈಗ ಇದು ಪಾಕ ಬಂದೈತಿ. ಇಷ್ಟು ಕುದ್ರೆ ನಮಗೆ ಸಾಕ್ರಿ ಜಾಮೂನಿಗೆ. ಭಾಳ ನೀರು ಅನ್ಸಲ್ರಿ ಅದು. ನೋಡಿ, ಇದು ಸಕ್ಕರೆ ಪಾಕ ಆಗೈತಿ. ನಾವೀಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಈಗ ಹಿಟ್ಟು ಕಲಿಸಿಟ್ಟಿದ್ವಲ್ರಿ, ಅವನ್ನ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಹಿಟ್ಟು ನೆಂದೈತ್ರಿ. ಈ ರೀತಿಯಾಗಿ ನೆಂದ್ರ ನೋಡ್ರಿ, ಈ ರೀತಿಯಾಗಿ ಪದ್ರ ಬಂತಂದ್ರೆ ಪೂರ ನೆಂದೈತಿ ಅಂತ ಇದನ್ನ ಈ ರೀತಿಯಾಗಿ ಉಂಡೆನ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರೆಷರ್ ಹಾಕಿ ಇದನ್ನೇನು ಉಂಡೆನ ಮಾಡೋದು ಬ್ಯಾಡ್ರಿ. ಯಾಕಂದ್ರೆ ನಿಧಾನ್ಸೆ ಮಾಡಿದ್ರೆ ಸಾಕು. ನೋಡಿ, ಈ ರೀತಿಯಾಗಿ ನಾವು ಎಲ್ಲ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನಾಗಿ ಮಾಡ್ಕೊಂಡ್ವಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬರ್ರಿ. ನೋಡಿ, ಈಗ ಒಂದು ಬಾಣಲೆ ಇಟ್ಕೊಂಡ್ವಿ, ಅದಕ್ಕೆ ಎಣ್ಣೆ ಹಾಕೋಣ. ನೋಡಿ, ಈಗ ಎಣ್ಣೆ ಕಾದೈತಿ. ನಾವು ನಿಧಾನವಾಗಿ ಒಂದೊಂದು ನೋಡಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಈ ರೀತಿಯಾಗಿ ನಾವು ಎಲ್ಲ ಉಂಡೆಗಳನ್ನ ಫ್ರೈ ಮಾಡ್ಕೊತೇವೆ.
ನೋಡಿ ಈಗ ನಾನು ಎಲ್ಲ ಜಾಮೂನು ಎಣ್ಣೆ ಒಳಗೆ ಫ್ರೈ ಮಾಡಿದ್ಮೇಲೆ ಈಗ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ರಿ ಅದ್ರೊಳಗೆ ಹಾಕ್ತಾ ಇದ್ದೀನಿ. ಇದು ಒಂದು ಅರ್ಧ ಗಂಟೆ ಸಕ್ಕರೆ ಪಾಕ ಇರ್ಕೊಳ್ಳಿರಿ. ಈಗ ಜಾಮೂನೆಲ್ಲ ರಸ ಇರ್ಕೊಂಡವು, ನಾವೀಗ ಸರ್ವ್ ಮಾಡೋಣ ಬರ್ರಿ. ನೋಡಿ ರಸ ಭರಿತ ಗುಲಾಬ್ ಜಾಮೂನು ಈಗ ರೆಡಿ ಆಗ್ಯಾವು. ಈಗ ನಾವು ಟೇಸ್ಟ್ ಮಾಡೋಣ್ರಿ. ನೋಡಿ ಯಾವ ರೀತಿಯಾಗಿ ಬಂದಾವಂತೇಳಿ. ನಾವು ಕರೆಕ್ಟಾಗಿ ಸಕ್ಕರೆ ಪಾಕ ಮಾಡ್ಕೊಂಡ್ವಿ ಅಂದ್ರೆ ಜಾಮೂನು ಈ ರೀತಿಯಾಗಿ ಬರ್ತವೆ ನೋಡ್ರಿ. ಇಲ್ಲಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದವು ನೋಡ್ರಿ. ನೋಡಿ ಜಾಮೂನ್ ಮಾಡೋದು ಹೆಂಗಂತ ನೋಡ್ಕೊಂಡು ಈಗ ಭಾಳ ಟೇಸ್ಟ್ ಆಗಿ ಬಂದವು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗ್ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.